ಇದು ಸರಳೀಕರಣದ ಚೆನ್ನಾಗಿ ಮಾಡ್ರಿ. ಸರಳೀಕರಣದ ಬಿಡಿಸೋದ್ರಿಂದ ನೀವು ಬೋರ್ಡ್ ಕಡೆ ನೋಡ್ರಿ. ನಾ ಚೆನ್ನಾಗಿ ತಿಳಿಸ್ನು, ಲಕ್ಷ ಕೊಟ್ಟು ನೋಡ್ರಿ. ಲೆಕ್ಕ ಮಾಡೋದಾಗೆಲ್ಲ ನಾ ಮಾಡಿದಂಗೆ ನಿಮ್ಮ ಉತ್ತರ ಬಂದದಿಲ್ಲೋ ಕರೆಕ್ಟ್ ಅದ ಇಲ್ಲೋ ಚೆಕ್ ಮಾಡ್ಕೊಡ್ರಿ. ಈಗ ಸರಳೀಕರಣ ಮಾಡುವಾಗ ಯಾವ್ಯಾವ ಕ್ರಿಯೆವ ನೋಡ್ರಿ. 2.5 ಭಾಗಿಲೆ 0.5 ಗುಂಡ್ಲೆ 0.1 ಮೈನಸ್ 0.05. ಈಗ ಯಾವ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕಂದ್ರೆ ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. ನೀವು ಭಾಗಾಕಾರ ಕ್ರಿಯೆಯನ್ನು ನಾ ಹೆಂಗೆ ಮಾಡ್ತೀನಿ ನೋಡ್ರಿ. 2.5 ಸರ್ವಾಸ್ ಬಾಗಿಲೆ 0.5. 2 ಸ್ಥಾನ ಬೆಲೆ ಇದ್ದದ್ದರಿಂದ ಒಂದೇ ಅದ. ಇದು ದಶಮಾಂಶದ ಇದು ದಶಮಾಂಶದ ಅಂದ್ರೆ ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು. ಸ್ಥಾನಗಳು ಬರಲಾಗಿದ್ದು ಅಂದ್ರೆ ಮ್ಯಾಲೆ 2 ಸ್ಥಾನ ತಳಗ ಒಂದಿತ್ತಂದ್ರೆ ನೀವು ಕ್ರಾಸ್ ಮ್ಯಾಲೆ 10 ತಳಗ 100 ಹಿಂಗೆ ಹಾಕ್ಬೇಕು. ಇಲ್ಲಿ ಸ್ಥಾನ ಒಂದೇ ಅದ, ಇಲ್ಲಿ ಸ್ಥಾನ ಒಂದೇ ಅದ. 5 ಒಂದಲೇ 5 5ಲೇ ಬರೋಬರಿ. ಇದ್ರ ಉತ್ತರ ಎಷ್ಟು ಬಂತು? 5 ಬಂತು. ಈ ಗುಣಾಕಾರನ ಮುಂದೆ ಹಿಂದಿನ ಬಾಜು ಅದನ್ನು ಹಚ್ಕೊಂಡು ಮತ್ತೆ ಗಣಿತನ ಬರ್ಕೋಬೇಕು. 5 ಗುಂಡ್ಲೆ 0.1 ಮೈನಸ್ 0.05. ಈಗ ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ಇದನ್ನು ತಿಳ್ಕೊಬೇಕು. ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡ್ರೆ 5 ಒಂದಲೇ 5 ಆಯ್ತು. ಅದನ್ನು 0.5 ಒಂದು ಸ್ಥಾನ ಕೊಟ್ಟು ಕಿಶನ್ ಇಡಬೇಕು. ಇಲ್ಲಿ 2 ಸ್ಥಾನ ಅಂದ್ರೆ ಇದಕ್ಕೆ ನೀವು 2 ಸ್ಥಾನ ಮಾಡ್ಕೋಬೇಕು. 0.05. 50ರೊಳಗೆ 5 ಹೋತಂದ್ರೆ ಎಷ್ಟು ಬರ್ತದ? 10ರಾಗ 5 ಹೋದ್ರೆ 5 ಎಲ್ಲ ಬಂತು 1. 5ರಾಗ 1 ಹೋದ್ರೆ 4.0. ಎಷ್ಟು ಆಗ್ತಿದ್ದು ಆನ್ಸರ್? 0.45. 0.45 ಎಲ್ಲದ ನೋಡ್ರಿ ಉತ್ತರ ಸಂಖ್ಯೆ ಎ. ಮತ್ತೊಂದ್ಸಲ ರಿಪೀಟ್ ನೀವು ಈ ವಿಡಿಯೋಗಳನ್ನು ನೋಡ್ಕೊಂಡು ನೀವು ಭಾಳ ಅಂದ್ರೆ ಭಾಳ ಶಣ್ಯರಾಗಿ ಬಿಡ್ತೀರಿ. ತಿಳಿತಲ್ಲ? ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ ಫೇರ್ದಾಗ. ಥ್ಯಾಂಕ್ ಯು.